ಹಲೋ ಫ್ರೆಂಡ್, ನಮಸ್ಕಾರ. ರಮೇಶ್ ಡಾಬರ್ ಶೆಫ್ ಕುಕಿಂಗ್ ಚಾನಲ್ಗೆ ಇವತ್ತಿನ ಸ್ಪೆಷಲ್ ಪುದೀನ ಚಿಕನ್ ಮಾಡ್ತಾ ಇದ್ದೀನಿ. ಆ ಥರ ಮಾಡೋದಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್, ಪುದೀನ ಚಿಕನ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ, ಎರಡು ಸ್ಪೂನ್ ಮೈದಾ, 2 ಸ್ಪೂನ್ ಕಾರ್ನ್ಫ್ಲವರು, ಸಾಲ್ಟು, ಒಂದು 1/4 ಕಟ್ಟಷ್ಟು ಪುದೀನ ಕಟ್ ಮಾಡಿ ನೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಇಡೀ ಕೊತ್ತಂಬರಿ, 2 ಈರುಳ್ಳಿ, ಅರ್ಧ ಕಪ್ ಆಯಿಲು, ಒಂದು 6 ಗುಂಟೂರು ಮೆಣಸಿನ್ಕಾಯಿ, ಚಿಕನ್ ಮಸಾಲ 1 ಸ್ಪೂನು, ಚಿಲ್ಲಿ ಪೌಡರ್ 2 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಬ್ಲ್ಯಾಕ್ ಪೆಪ್ಪರ್ 1 ಸ್ಪೂನು, ವೈಟ್ ಪೆಪ್ಪರ್ 1 ಸ್ಪೂನು, ಮುಕ್ಕಾಲು ಬೌಲ್ ಹಾಲು, ಒಂದು 20 ಗೋಡಂಬಿ ತಗೊಂಡಿದ್ದೀನಿ, 1 ಸ್ಪೂನ್ ತುಪ್ಪ. ನೋಡಿ ಫ್ರೆಂಡ್, ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಬೇಕು. ಅದು ಫಸ್ಟು ಕಾರ್ನ್ಫ್ಲವರು ಮೈದೆಲ್ಲ ಹಾಕ್ತೀವಲ್ಲ, ಆವಾಗ ಮಿಕ್ಸಿಂಗ್ ಕಲಿಸ್ಕೊಳ್ಳೋಕ್ಕೆ. ನೋಡಿ, 2 ಸ್ಪೂನ್ ಕಾರ್ನ್ಫ್ಲವರು, 2 ಸ್ಪೂನ್ ಮೈದಾ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕೊಳ್ಳ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಡ್ಬೇಕು. ಚಿಕನು ಚೆನ್ನಾಗಿ ಕಲಿಸಿದ್ದೀನಿ. ನೋಡಿ ಫ್ರೆಂಡ್, ಆವಾಗಲೇ ಆಯಿಲ್ ಇಕ್ಕಿದ್ದೆ ಬಾಣಲೆಯಲ್ಲಿ, ಚೆನ್ನಾಗಿ ಬಿಸಿಯಾಗಿದೆ. ಈ ಥರ ಚೆನ್ನಾಗಿ ಬಿಸಿ ಆದಮೇಲೆ ಕಲಿಸ್ಕೊಂಡಿರೋದು ಚಿಕನ್ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್, ಈ ಥರ ಚೆನ್ನಾಗಿ ಒಂದು 5 6 ನಿಮಿಷ ಚೆನ್ನಾಗಿ ಬೇಯಬೇಕು ಚಿಕನ್ನು. ಬೇಯಿಸ್ಕೊಳ್ಳೋ ಒಂದು 5 ನಿಮಿಷ. ಒಂದು 5 ನಿಮಿಷ ಚೆನ್ನಾಗಿ ಬೆಂದರೆ ಬ್ರೌನ್ ಕಲರ್ ಬರುತ್ತೆ, ತುಂಬ ಬೇಯಿಸ್ಕೊಂಡು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್, 5 ನಿಮಿಷ ಆಯಿತು, ಚಿಕನ್ ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೀತಿ ಬ್ರೌನ್ ಕಲರ್ ಬರ್ಬೇಕು ಚಿಕನು. ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟಾಗಿರುತ್ತೆ. ನೋಡಿ, ಬಾಣಲಿಕ್ಕಿದ್ದೀನಿ, ಅರ್ಧ ಕಪ್ ಆಯಿಲ್ ಹಾಕ್ತಿದ್ದೀನಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಗುಂಟೂರು ಮೆಣಸಿನ್ಕಾಯಿ, ಗೋಡಂಬಿ ಹಾಕ್ತಿದ್ದೀನಿ, ನೋಡಿ ಇದು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹಾಲು ಹಾಕ್ತಿದ್ದೀನಿ, ಸ್ವಲ್ಪ ನೀರು. ಗ್ರೇವಿ ಬೇಕು, ಗುಸ್ತರ ಇರಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು, ಇಲ್ಲಾಂದರೆ ನೀರು ಕಮ್ಮಿ ಹಾಕ್ಕೊಂಡು ನಮಗೆ ಚಿಕನ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಫ್ರೈ ಥರ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಂಡು ಹಾಕೋಬೇಕು ಉಪ್ಪು. ಚಿಲ್ಲಿ ಪೌಡರ್ ನಮಗೆ ಖಾರ ನೋಡಿಕೊಂಡು ಹಾಕೋಬೇಕು. ಬ್ಲ್ಯಾಕ್ ಪೆಪ್ಪರ್ ಹಾಕ್ತಿದ್ದೀನಿ, ವೈಟ್ ಪೆಪ್ಪರ್ ಹಾಕ್ತಾಯಿದ್ದೀನಿ, ಚಿಕನ್ ಮಸಾಲ. ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರ್ತಾ ಇದೆ, ಆವಾಗಲೇ ಚಿಕನ್ ಎತ್ತಿಕೊಂಡು ಬೇಯಿಸಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ ಮಸಾಲ. ತುಪ್ಪ 1 ಸ್ಪೂನ್, 2ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ವಾ. ಪಟಾಪಟ್ ಕುದಿದ ಚಿಕನ್ ರೆಡಿಯಾಗಿರುತ್ತೆ. ನೋಡಿ, ಕುದಿನ ಚಿಕನ್ ರೆಡಿಯಾಗಿದೆ. ಪ್ಲೇಟ್ಗೆ ಹಾಕೋತಾ ಇದ್ದೀನಿ.
ನೀವು ಈ ರೀತಿ ಮಾಡ್ಕೊಳ್ಳಿ ಒಂದ್ಸಲ. ಗೊಜ್ಜು ಬೇಕಂದ್ರೆ ಸ್ವಲ್ಪ ಚಪಾತಿಗೆ ಪೂರಿಗೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್, ಬಿಸಿ ಬಿಸಿ ಪುದೀನ ಚಿಕನ್ ರೆಡಿಯಾಗಿದೆ. ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಥರ ಒಂದ್ಸಲ ಮನೇಲಿ ಟ್ರೈ ಮಾಡಿ, ಅದೇ ಥರ ಟೇಸ್ಟ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಂದನೆಗಳು.